ಪಸ್ ಬೂತ್ಸ್ ಅಲ್ಲಿ ಒಂದು ಊರಲ್ಲಿ ಒಬ್ಬ ಮನುಷ್ಯನಿದ್ದ 3 ಜನ ಗಂಡ್ಮಕ್ಳೊಂದಿಗೆ. ಅವನಿಗೆ ತುಂಬಾನೇ ಇಷ್ಟವಾಗಿದ್ದ. ಆದ್ರೆ ಮಿಲ್ಲರ್ ಸತ್ತಾಗ ಅವನ ಆಸ್ತಿನೆಲ್ಲ ಅವನ ದೊಡ್ಡ ಮಗನ್ಗೆ ಬಿಟ್ಕೊಟ್ಟ. ಒಂದು ಕತ್ತೆನ ಕೊಟ್ಟ 2ನೇ ಮಗನ್ಗೆ. ಒಂದು ಬೆಕ್ಕಿನ ಹೆಸರು ಪಸ್ ಅಂತ 3ನೇ ಅವನಿಗೆ. ಮೊದಲನೇ ಅವನು ನಗ್ತಾ ನಗ್ತಾ ಮಾರ್ಕಿಸ್ಗೆ ಹೊಟ್ಟೆಪಾಡು ನೋಡ್ಕೊ ಅಂತ ಹೇಳ್ದ. ಅವನು ತುಂಬಾನೇ ಬೇಸರ ಆಯ್ತು. ತನ್ನಪ್ಪ ಯಾಕೆ ಅವನ್ಗೆ ಬೆಕ್ ಕೊಟ್ಟ ಅಂತ ಯೋಚನೆ ಮಾಡತೊಡಗಿದ. ಓ ಪುಸ್, ನಾನಿನ್ನ ಇಟ್ಕೊಂಡು ಏನ್ ಮಾಡ್ಲಿ? ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ ದುಡಿಯಕ್ಕೆ ಅಂತ ಒಂದು ಕತ್ತೆನೂ ಇಲ್ವಲ್ಲ. ನಾನ್ ಹೆಂಗೆ ಅಂತ ಬದುಕ್ಲಿ? ಆಮೇಲೆ ಒಂದು ಜಾದೂರಿ ನಡೀತು. ಆದ್ರಿಂದ ಮಾರ್ಕಿಸ್ ಚಕಿತನಾದ. ತಲೆ ಕೆಡಿಸ್ಕೋಬೇಡಿ ಯಜಮಾನ್ರೆ, ನಾನ್ ಸಹಾಯ ಮಾಡ್ತೀನಿ ನಿಮ್ಗೆ. ಪುಸ್, ನೀನ್ ಮಾತಾಡ್ತೀಯಾ? ನನ್ ಬೆಕ್ ನನ್ನ ಹತ್ರ ಮಾತಾಡ್ತಿದೆ. ಓ, ಇದಕ್ಕಿಂತ ಹೆಚ್ಚು ಮಾಡಬಲ್ಲೆ ಯಜಮಾನ್ರೆ. ನೀವು ನನಗೆ ಬರೀ ಒಂದು ಬ್ಯಾಗು, ಒಂದ್ ಜೊತೆ ಬೂಟ್ಸ್ ಕೊಡಿ ಸಾಕು. ನಾನ್ ತೋರಿಸ್ತೀನಿ ನಿಮ್ಗೆ ಏನ್ ಮಾಡಬಲ್ಲೆ ಅಂತ. ಮಾರ್ಕಿಸ್ ಇನ್ನು ಚಕಿತನಾಗಿದ್ದ. ಹಾಗೆ ಯೋಚನೆ ಮಾಡ್ತಿದ್ದ ಒಂದು ಬ್ಯಾಗ್ ಮತ್ತೆ ಬೂಟ್ಸ್ ನ ಹೇಗೆ ವ್ಯವಸ್ಥೆ ಮಾಡೋದು ಅಂತ. ಆದ್ರೆ ಒಂದು ಮಾತಾಡ್ತಾರೋ ಬೆಕ್ಕನ್ನ ನೋಡಿ ಅವನ್ಗೊಂದು ಆಶಾಭಾವನೆ ಮೂಡ್ತು. ಹಾಗೆ ಆಗ್ಲಿ ಪುಸ್, ನಾನ್ ನಿನಗೊಂದ್ ಬ್ಯಾಗು ಮತ್ತೆ ಒಂದ್ ಜೊತೆ ಬೂಟ್ಸ್ ಕೊಡ್ತೀನಿ. ನೋಡೋಣ ನೀನೇನ್ ಮಾಡ್ತೀಯಾ ಅಂತ. ಸ್ವಲ್ಪ ಇದ್ದ ದುಡ್ಡನ್ನ ಮಾರ್ಕಿಸ್ ತಗೊಂಡ್ ಹೋಗಿ ಒಬ್ಬ ಶೂ ಮಾಡೋನ ಹತ್ರ ಹೋದ. ಆ ಶೂ ಮಾಡೋನು ಇವನ್ ಮಾತನ್ನ ಕೇಳಿ ಅವನು ಆಶ್ಚರ್ಯಗೊಂಡ. ಬೂಟ್ಸ್ ನಿನ್ ಬೆಕ್ಕೀಗ? ಖಂಡಿತವಾಗ್ಲೂನಾ? ಹೌದು, ಪ್ಲೀಸ್. ಪುಸ್ಗೆ ಬೂಟ್ಸ್ ಸಿಕ್ತು ಮತ್ತೆ ಒಂದ್ ದೊಡ್ಡ ಬ್ಯಾಗ್ ಕೂಡ ಸಿಕ್ತು. ಈಗ ಪುಸ್, ನೀನ್ ಕೇಳಿದೆಲ್ಲ ನೀನ್ ಕೊಟ್ಟಿದ್ದೀನಿ. ಈಗ ನೀನ್ ಏನ್ ಮಾಡಕ್ ಹೋಗ್ತಿದ್ಯಾ? ಮೊದಲು ನಾನು ಹೋಗಿ ಊಟ ತಗೊಂಡ್ಬರ್ತೀನಿ ನಮ್ಗೆ. ಪುಸ್ ಒಂದ್ ಜಾಗಕ್ಕೆ ಹೋದ. ಅವನು ಗೊತ್ತಿತ್ತು ಅಲ್ಲಿ ಮೊಲ ಸಿಗುತ್ತೆ ಅನ್ನೋದು. ಕೆಲವೊಂದು ಕ್ಯಾರೆಟ್ ನ ಆ ಬ್ಯಾಗ್ ಅಲ್ಲಿ ಹಾಕಿ ಆ ಬ್ಯಾಗ್ ನ ತೆರೆದಿಟ್ಟ. ಆಮೇಲೆ ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡ. ಆಮೇಲೆ 2 ಮೊಲ ಬಂದು ಕ್ಯಾರೆಟ್ ಅನ್ನ ನೋಡಿ ಅದ್ರ ಒಳಗೆ ಜಂಪ್ ಮಾಡ್ತು. ಪುಸ್ ಅಲ್ಲಿಂದ ಎಗ್ರಿ ಬ್ಯಾಗ್ ಅನ್ನ ಕ್ಲೋಸ್ ಮಾಡ್ದ. ಹಿಡ್ದೆ ನಿನ್ನ. ಮೊಲನ ತಗೊಂಡ್ ಹೋಗಿ ಮಾರ್ಕಸ್ಗೆ ಕೊಟ್ಟ. ಇಲ್ಲಿದೆ ನಮ್ ಊಟ. ಪುಸ್, ನೀನ್ ನಮ್ಗೋಸ್ಕರ ಮೊಲ ತಂದ್ಯಾ? ಥ್ಯಾಂಕ್ ಯು. ಅವತ್ ರಾತ್ರಿಗೆ ಅವ್ರದನ್ನ ಊಟವಾಗಿ ತಿಂದ್ರು. ಮತ್ತೆ ನಾಳೆಗೂ ಇನ್ ಸ್ವಲ್ಪ ಮಿಕ್ಕೊಂಡಿತ್ತು. ಮತ್ತೆ ಮರುದಿನ ಪುಸ್ ಮನೆಯಲ್ಲಿ ಇರ್ಲಿಲ್ಲ. ಮತ್ತೆ ಹೋಗಿ ರ್ಯಾಬಿಟ್ ನ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ದ. ಅದೇ ವಿಧಾನನ ಬಳಸ್ದ. ವಾಪಸ್ ಹೋಗ್ಬೇಕು ಅಂದ್ರೆ ಅರಮನೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ದ. ಅಲ್ಲಿದ್ದ ಕಾವಲುಗಾರರು ಅವನನ್ನ ತಡೆದ್ರು. ನನ್ನ ಒಳಗ್ ಬಿಡಿ ಸರ್, ನಾನು ರಾಜನಿಗೋಸ್ಕರ ಉಡುಗೊರೆ ತಂದಿದ್ದೀನಿ. ನೀವು ನನ್ನ ಒಳಗ್ ಬಿಡದೇ ಇರೋ ವಿಷಯ ಗೊತ್ತಾದ್ರೆ ಅವ್ರಿಗೆ ಸಂತೋಷ ಆಗಲ್ಲ ಅನ್ಕೋತೀನಿ. ಬೂಟ್ಸ್ ಹಾಕೊಂಡಿರೋ ಹಾಗೂ ಮಾತಾಡೋ ಬೆಕ್ಕ. ಇದು ಒಂದು ನಿಜವಾಗ್ಲೂ ಪವಿತ್ರವಾದ ಬೆಕ್ಕು. ಅವನನ್ನ ಹಾಗೆ ದಿಟ್ಟಿಸಿ ನೋಡಿದ್ರು. ಅವನ ಮಾತನ್ನ ಕೇಳಿ ಅವನನ್ನ ಒಳಗ್ ಹೋಗೋದಕ್ಕೆ ಬಿಟ್ರು. ಬಸ್ ಒಳಗಡೆ ಹೋಗಿ ರಾಜ ರಾಣಿನ ಒಂದ್ಸಲಿ ಭೇಟಿ ಮಾಡ್ದ. ಹಾಗೆ ವಿನಯವಾಗಿ ಹೇಳತೊಡಗಿದ. ಮಹಾರಾಜ್ರೆ, ನನ್ನ ಹೆಸರು ಪುಸ್. ನನ್ನ ಯಜಮಾನ್ನ ಹೆಸರು ಕ್ಯಾರಬಾಸ್ನ ಮಾರ್ಕೀಸ್. ಅವರು ನಿಮ್ಮ ಮರ್ಯಾದೆಗೋಸ್ಕರ ಈ ಮೊಲಗಳನ್ನ ಉಡುಗೊರೆಯಾಗಿ ಕಳಿಸಿದ್ದಾರೆ. ದಯವಿಟ್ಟು ಇದನ್ನ ಸ್ವೀಕರಿಸಿ. ಓಹೋ, ಇದು ಎಂತ ಮಾಯಾ ಬೇಕು. ನೀನ್ ಇಲ್ಲಿ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಿನ್ನ ಯಜಮಾನನಿಗೆ ತಿಳಿಸು, ಅವನ ಉಡುಗೊರೆಯನ್ನ ನಾವು ಸ್ವೀಕರಿಸಿ ಅವನಿಗೆ ಹೊಗಳಿದೀವಿ ಅಂತ. ಅವನ ಒಳ್ಳೆತನ ನಮಗೆ ಖುಷಿ ಕೊಡ್ತು. ಧನ್ಯವಾದ ಪ್ರಭು. ರಾಣಿ ಕ್ಯಾಟನ್ನ ನೋಡಿ ತುಂಬಾನೇ ಬೆರಗಾಗಿ ನಿಂತ್ಲು. ಏನಿದು ಅಂತ. ನಾವ್ ನಿನ್ನ ಪುಸ್ ಬೂಟ್ಸ್ ಅಂತ ಕರಿತೀವಿ. ಫ್ರೆಗೋ, ಅವ್ನ್ ಹೊಟ್ಟೆ ತುಂಬ ತಿಂದು ಹೊರಡ್ತಾನ ನೋಡ್ಕೋ. ಅವ್ನ್ಗೆ ಒಳ್ಳೆ ಹಾಲು ಮತ್ತೆ ಬೆಣ್ಣೆ ಕೊಡು ಆಯ್ತಾ? ಫ್ರೀಗೋ ಅಂತ ರಾಜನ ಸೇವಕ ಆ ಬೆಕ್ಕಿಗೆ ಹಾಲನ್ನ ಕೊಟ್ಟ. ಅವನಿಗೆ ಮೃಷ್ಟಾನ್ನ ಭೋಜನ ಕೊಡು ಅಂತ ರಾಜ ಅವನಿಗೆ ಹೇಳಿದ್ದ. ಬೆಕ್ಕು ತನ್ನ ಮನೆಗೆ ಹೊರಡ್ತು. ಪುಸ್ ವಾಪಸ್ ಮನೆಗೆ ಹೋಗಿ ಮಾರ್ಕಿಸ್ಗೆ ನಡೆದಿದ್ದೆಲ್ಲಾನು ವಿವರಿಸ್ದ. ಬೂಟ್ಸ್ ಹಾಕೊಂಡಿರೋ ಪುಸ್, ನೀನು ರಾಜಮಂತಂದವ್ರನ್ನ ಭೇಟಿ ಆದ್ಯಾ? ಹೇಳು ನನಗೆ, ರಾಜ್ಕುಮಾರಿ ಹೇಗಿದ್ದಾಳೆ? ಓ, ಅವಳು ತುಂಬಾ ಸುಂದರವಾಗಿದ್ದಾಳೆ. ಒಂದು ಬಟ್ಟಲ್ನ ಹಾಲು ಮತ್ತೆ ಬೆಣ್ಣೆ ತರ, ಒಂದು ಸಿಹಿಯಾದ ಧ್ವನಿ ಮತ್ತು ಒಳ್ಳೆಯ ಹೃದಯ. ನೀವು ಅವರನ್ನ ಮದುವೆಯಾಗಬೇಕು. ನಾನು ನಿನ್ ಯಜಮಾನ ಆಗಿರ್ಬೋದು, ಆದ್ರೆ ನಾನ್ ರಾಜ್ಕುಮಾರ ಅಲ್ಲ. ದೊಡ್ಡ ಅರಮನೆಯಲ್ಲಿರೋ ಯಾರೋ ಒಬ್ಬ ರಾಜ್ಕುಮಾರ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಪುಸ್ ಏನು ಮಾತಾಡ್ಲಿಲ್ಲ. ದಿನ ಕಾಡಿಗೆ ಹೋಗಿ 2 ರ್ಯಾಬಿಟ್ ನ ಹಿಡ್ಕೊಂಡು ಹೋಗಿ ರಾಜನಿಗೆ ಕೊಡ್ತಾ ಬಂದ. ಆ ಸಾಮ್ರಾಜ್ಯದಲ್ಲಿ ವಿಷಯ ಹರಡ್ತಾ ಬಂದು ಪುಸ್ ಅಂತ ಒಬ್ಬ ಇದ್ದಾನೆ, ಅವನು ಬೂಟ್ಸ್ ಹಾಕುತ್ತಾನೆ ಅನ್ನೋದು. ಅವನು ಮಾತಾಡ್ತಾನೆ ಮತ್ತೆ ರಾಜನಿಗೆ ಗಿಫ್ಟ್ಸ್ ತಂದ್ಕೊಡ್ತಾನೆ ಅನ್ನೋದು. ತುಂಬಾ ದೂರದಲ್ಲಿ ಒಬ್ಬ ದೈತ್ಯ ದೇಹದ ಒಬ್ಬ ಮನುಷ್ಯನಿದ್ದ. ಅವನು ತುಂಬಾನೇ ದೈತ್ಯಕಾರವಾಗಿದ್ದ. ಅವನನ್ನ ಯಾರು ದಾಟೋಕೂ ಆಗ್ತಾ ಇರ್ಲಿಲ್ಲ. ಹಾಗ್ಯಾರಾದ್ರೂ ಮಾಡಿದ್ರೆ ಅವನು ಅವ್ರನ್ನ ತಿನ್ಬಿಡ್ತಾ ಇದ್ದ. ಆದ್ರೆ ಪುಸ್ ಒಬ್ಬ ಬುದ್ಧಿಶಾಲಿ. ಅವನನ್ನ ಭೇಟಿಯಾಗಿ ಅವನ ಬಾಗಿಲು ಹೊಡೆದ. ಆ ದೈತ್ಯಕಾರದ ಮನುಷ್ಯ ಹೊರಗಡೆ ಬಂದು ನೋಡ್ದಾಗ ಆ ಬೆಕ್ಕನ್ನ ನೋಡಿ ಜೋರಾಗಿ ನಗ್ತಾ ನಿಂತ. ಓಹೋ, ಇದೇನಿದು?
ಬೆಕ್ಕು ಬೂಟ್ಸ್ ಹಾಕೊಂಡ್ ಬಂದಿದೆ. ಮತ್ತೊಂದು ಮಾತಾಡುವ ಬೆಕ್ಕು ಸರ್. ಓ, ಇದು ಮಾತಾಡುತ್ತೆ. ತಾಳು, ನೀನು ಬೂಟ್ ಹಾಕೊಂಡಿರೋ ಬೆಕ್ಕು. ನಿನ್ನ ಬಗ್ಗೆ ನಾನು ಕೇಳಿದ್ದೀನಿ. ಮತ್ತೆ ನೀವು ಸರ್ ಶಕ್ತಿಶಾಲಿ ದೈತ್ಯ. ನೀವು ತುಂಬಾ ಶಕ್ತಿಶಾಲಿ. ಎಲ್ಲರೂ ನಿಮ್ಗೆ ಹೆದರ್ತಾರೆ. ಆ ದೈತ್ಯಕಾರದ ಮನುಷ್ಯನಿಗೆ ಅವನ್ ಬಗ್ಗೆ ಕೇಳೋಕೆ ಇಷ್ಟ ಆಯ್ತು. ನೀನು ಅದೃಷ್ಟವಂತ. ನಾನು ಬೆಕ್ಕಂತಿನಲ್ಲ ಪಾತ್ರ. ಪುಸ್ ಅವನ ಆಸ್ಥಾನದ ಒಳಗಡೆ ಹೋದ. ಆಮೇಲೆ ಆ ದೈತ್ಯಕಾರದ ಮನುಷ್ಯ ಯಾಕೆ ಬಂದ ಅಂತ ಯೋಚನೆ ಮಾಡ್ದ. ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಾನು ನಿಮ್ಮ ಮಾಯಾ ಶಕ್ತಿಗಳನ್ನು ನೋಡಲು ಬಯಸ್ತೇನೆ. ನಾನು ಕೇಳಿದ್ದೀನಿ ನೀವು ಯಾವುದೇ ಪ್ರಾಣಿ ಆಗಬಹುದು ಅಂತ. ಅದು ನಿಜನಾ? ಖಂಡಿತವಾಗ್ಲೂ ಇದು ನಿಜ. ನೀವು ನನಗೆ ತೋರಿಸ್ತೀರಾ? ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಆ ದೈತ್ಯಕಾರದ ಮನುಷ್ಯ ಒಂದು ಸಿಂಹನಾಗಿ ಪರಿವರ್ತನೆಗೊಂಡ. ಅವನು ಜೋರಾಗಿ ಗರ್ಜಿಸೋಕೆ ಶುರು ಮಾಡ್ದ. ಸರಿ, ನಾನು ನಿಮ್ಮನ್ನ ನಂಬ್ತೀನಿ. ನೀವು ನಿಮ್ಮ ನಿಜ ರೂಪಕ್ಕೆ ಬನ್ನಿ. ಆಹಾ, ಈಗ್ಲೂ ನೀನ್ ನನ್ನ ನಂಬ್ತ್ಯಾ? ಹೌದು ಹೌದು ನಂಬ್ತೀನಿ. ಆದ್ರೆ ಹೌದು, ನೀವು ಸಣ್ಣ ಪ್ರಾಣಿಯಾಗಿ ಕೂಡ ರೂಪ ತಾಳಬಹುದಾ? ನೀವು ತುಂಬಾ ದೈತ್ಯ. ನಾನು ಏನು ಬೇಕಾದ್ರೂ ಬದಲಾಗ್ತೀನಿ. ಈಗ ನನ್ನನ್ನು ನೋಡು. ಆಮೇಲೆ ಅವನು ಸಣ್ಣ ಇಲಿಯಾಗಿ ಪರಿವರ್ತನೆಗೊಂಡ. ಪುಸ್ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದ. ಅವನ್ ಮೇಲೆ ಎಗ್ರಿ ಅದನ್ನ ನುಂಗ್ಬಿಟ್ಟ. ಈಗ ನನ್ನ ಹೊಟ್ಟೆ ತುಂಬ್ತು. ಅವನು ಆಚೆ ಬಂದ. ತುಂಬಾನೇ ಖುಷಿ ಪಟ್ಕೊಂಡು ಗರ್ವದಿಂದ ಬಂದ. ಎಲ್ಲಾನು ಅವನ್ ಅನ್ಕೊಂಡಂಗೆ ಆಗ್ತಾ ಇತ್ತು. ಪುಸ್ ಅವನ್ ಮಾಸ್ಟರ್ ಹತ್ರ ಮನೆಗ್ ಬಂದ. ಇವತ್ತು ಮೊಲಗಳು ತರ್ಲಿಲ್ವಾ? ಯಜಮಾನ್ರೆ, ನಾವು ಸ್ನಾನಕ್ಕೆ ಹೊಳೆ ಕಡೆ ಹೋಗೋಣ. ಇವಾಗ್ಲಾ? ಹೌದು ಯಜಮಾನ್ರೆ, ಈಗ್ಲೇ. ನನ್ನ ನಂಬಿ. ಮಾರ್ಕೀಸ್ ಗೊಂದಲಗೊಂಡು ಪುಸ್ನ ಫಾಲೋ ಮಾಡೋಕೆ ಶುರು ಮಾಡ್ದ. ನದಿ ಹತ್ರ ಹೋದ, ಬಟ್ಟೆ ತೆಗ್ದ ಮತ್ತು ನೀರಲ್ಲಿ ಧುಮುಕಿದ. ಪುಸ್ ಅವನು ಬಟ್ಟೆನ ತಗೊಂಡು ಕಲ್ ಹಿಂದೆ ಬಚ್ಚಿಟ್ಟ. ಒಂದು ಪಾರ್ಕ್ ಇತ್ತು ಹತ್ರದಲ್ಲಿ. ಅಲ್ಲಿ ರಾಜ್ಕುಮಾರಿ ಬರ್ತಾ ಇದ್ಲು. ಪುಸ್ ಗೊತ್ತಿತ್ತು ರಾಜ್ಕುಮಾರ ಆ ದಾರಿಲಿ ಪ್ರತಿದಿನ ಬರ್ತಾನೆ ಅಂತ. ಆ ರಥ ಹತ್ರ ಬರೋರ್ಗು ಪುಸ್ ಕಾಯ್ತಾ ಇದ್ದ ಮತ್ತು ಕೂಗ್ದ, ಕಾಪಾಡಿ ಕಾಪಾಡಿ. ಆ ರಥ ನಿಲ್ತು ಮತ್ತೆ ರಾಜ ಇಣುಕಿ ನೋಡ್ದ ಯಾರು ಏನು ಅಂತ. ಪೋಸ್, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಪ್ರಭುಗಳೇ, ದಯವಿಟ್ಟು ಸಹಾಯ ಮಾಡಿ. ಕ್ಯಾರಬಾಸ್ನ ಮಾರ್ಕೀಸ್ ಅವರು ಹೊಳೆಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಯಾರೋ ಅವರ ಬಟ್ಟೆನ ತಗೊಂಡು ಓಡಿ ಹೋದ್ರು. ತುಂಬಾ ಚಳಿ ಇದೆ. ನಮ್ಮ ಯಜಮಾನರು ಹುಷಾರು ತಪ್ತಾರೆ. ಅವರಿಗೆ ಸಹಾಯ ಸಿಗದಿದ್ರೆ. ಸೈನಿಕರೇ, ನಮ್ಮ ಒಳ್ಳೆಯ ಬಟ್ಟೆಯನ್ನು ತಗೊಂಡು ಬೇಗ ಕ್ಯಾರಬಾಸ್ನ ಮಾರ್ಕೀಸ್ ಹತ್ರ ಹೋಗಿ ಅವರಿಗೆ ಬಟ್ಟೆಯನ್ನು ತೊಡಿಸಿ ಬೆಚ್ಚಗಿರುವ ಹಾಗೆ ನೋಡ್ಕೊಳ್ಳಿ. ರಾಜನ ಸೇವಕರು ಚಿನ್ನದ ಬಟ್ಟೆನ ತಗೊಂಡು ನದಿಯ ಕಡೆಗೆ ಹೊರಟ್ರು. ಪುಸ್ ಸೇವಕರ ಜೊತೆ ರಾಜ ತರ ನಡ್ಕೊಂಡ್ ಬಂದ ನದಿಯ ಕಡೆಗೆ. ಆ ಚಿನ್ನದ ಬಟ್ಟೆನ ಹಾಕೊಂಡು ಅವನೊಳ್ಳೆ ರಾಜಾದಿರಾಜ ತರ ಕಾಣ್ತಾ ಇದ್ದ. ಆಗ ರಾಣಿ ಕಿಟಕಿಯಿಂದ ಇಣುಕಿ ನೋಡಿದ್ಲು. ಅವನು ರಾಜ್ಕುಮಾರಿನ ಮೊದಲ ಸಾರಿ ನೋಡ್ದ. ಓ, ಕ್ಯಾರಬಸ್ನ ಮಾರ್ಕೀಸ್ ಎಷ್ಟು ಸುಂದರವಾಗಿದ್ದಾರೆ. ಓ ರಾಜ್ಕುಮಾರಿ, ನಾನು ಅನ್ಕೊಂಡಷ್ಟೇ ಸುಂದರವಾಗಿದ್ದಾಳಲ್ಲ ಇವಳು. ಮಾರ್ಕೀಸ್ ರಾಜನ ಹತ್ರ ಬಂದು ತಲೆ ಬಾಗಿ ನಿಂತ. ಈ ನಿಮ್ಮ ಕೃಪೆಗೆ ಧನ್ಯವಾದಗಳು ರಾಜ. ಇಲ್ಲ, ಧನ್ಯವಾದಗಳು ನಿಮಗೆ. ಕ್ಯಾರಬಾಸ್ನ ಮಾರ್ಕಿಯನ್ನು ಭೇಟಿ ಮಾಡಿ ನಮಗೆ ಸಂತೋಷ ಆಯ್ತು. ಪ್ರತಿದಿನ ನಿಮ್ಮ ಉಡುಗೊರೆಯಿಂದ ನಮಗೆ ಸಂತೋಷ ಆಗಿದೆ. ನಾವು ಮಾತಾಡೋಕೆ ತುಂಬಾ ಇದೆ. ಅದಕ್ಕೆ ಮುಂಚೆ ನಿಮ್ಮನ್ನು ಮನೆಗೆ ತಲುಪಿಸೋಣ. ಹುಸ್ ಇದನ್ನೆಲ್ಲ ದೂರದಿಂದನೇ ನೋಡ್ತಾ ಇದ್ದ ಮತ್ತು ರಾಜನ ಹತ್ರ ಮಾತಾಡೋಕೆ ಶುರು ಮಾಡ್ದ. ಮಹಾಪ್ರಭುಗಳೇ, ನಿಮ್ಮನ್ನು ನಮ್ಮ ಯಜಮಾನರ ಅರಮನೆಗೆ ಕರ್ಕೊಂಡು ಹೋಗಿ ಸತ್ಕರಿಸೋದು ನಮಗೆ ಸಂತೋಷ ಕೊಡುತ್ತೆ ಅಲ್ವಾ ಯಜಮಾನ್ರೆ? ಮಾರ್ಕೀಸ್ ಪುಸ್ಸನ್ನ ನೋಡಿ ಆಶ್ಚರ್ಯಗೊಂಡ. ನಮ್ಮ ಅರಮನೆನಾ? ಪುಸ್ ಹೂ ಅಂದ. ಮತ್ತೆ ಮಾರ್ಕೀಸ್ ಒಂಥರ ಚಕಿತನಾದ. ಅವನನ್ನ ನಂಬದೆ ಅವನಿಗೆ ಬೇರೆ ವಿಧಿನೇ ಇರ್ಲಿಲ್ಲ. ಹೌದು ರಾಜವರ್ಯ, ನಿಮ್ಮನ್ನ ಖುಷಿಯಿಂದ ನನ್ನ ಅರಮನೆಗೆ ಸುಸ್ವಾಗತಿಸ್ತಾ ಇದ್ದೀನಿ. ಹಾಗೇ ಆಗಲಿ, ಎಲ್ರೂ ಹೋಗೋಣ. ಮಾರ್ಕೀಸ್ ರಥವನ್ನು ಏರಿ ಕುಳಿತ ಮತ್ತು ಪುಸ್ ಓಡೋಕೆ ಶುರು ಮಾಡ್ದ. ಅವರೆಲ್ಲರೂ ಆ ದೈತ್ಯಕಾರ ಮನುಷ್ಯನ ಭೇಟಿಯಾಗೋಕೆ ಅಂತ ಹೋಗ್ತಾ ಇದ್ರು. ಆ ದೈತ್ಯಕಾರದ ಮನುಷ್ಯ ತುಂಬಾ ಜನ ಅವನಿಗೋಸ್ಕರ ಕೆಲಸ ಮಾಡ್ತಾ ಇದ್ರು. ರೈತರು ಅವನಿಗೋಸ್ಕರ ಕಷ್ಟ ಪಡ್ತಾ ಇದ್ರು. ಎಚ್ಚರಿಕೆ, ರಾಜ ಬರ್ತಿದ್ದಾರೆ. ಅವ್ರೇನಾದ್ರೂ ಈ ಜಾಗ ಯಾರ್ದು ಅಂತ ಕೇಳಿದ್ರೆ ನೀವು ಅವರಿಗೆ ಕ್ಯಾರಬಾಸ್ನ ಮಾರ್ಕೀಸ್ದು ಅಂತ ಹೇಳಬೇಕು. ನೀವು ಹಾಗೆ ಹೇಳಲಿಲ್ಲ ಅಂದ್ರೆ ರಾಜ ನಿಮ್ಮ ತಲೆ ತೆಗೆಸ್ತಾರೆ. ಆ ರೈತರು ಭಯ ಪಟ್ಕೊಂಡು ಭಯದಲ್ಲೇ ಹೂ ಅಂತ ಹೇಳಿದ್ರು. ಆ ರಥ ಹಾಗೇನೆ ಮುಂದುವರಿತಾ ಹೋಯ್ತು. ರಾಜ ಆ ರೈತರನ್ನ ನೋಡಿ ಕೂಗೋಕೆ ಶುರು ಮಾಡ್ದ. ಈ ಜಾಗಗಳೆಲ್ಲ ಯಾರದು? ನೀವು ಯಾರಿಗೋಸ್ಕರ ಕೆಲಸ ಮಾಡ್ತೀರಾ? ಕ್ಯಾರಬಾಸ್ನ ಮಾರ್ಕಿ ಅವರಿಗೆ ರಾಜ. ರಾಜ ಮತ್ತು ರಾಣಿ ತುಂಬಾನೇ ಖುಷಿ ಪಟ್ರು. ಕ್ಯಾರಬಾಸ್ನ ಯಜಮಾನ
ನಿಮ್ಮ ಹತ್ರ ತುಂಬಾ ಒಳ್ಳೆ ಜಾಗ ಇದೆ. ಧನ್ಯವಾದ ರಾಜ. ಆ ರಥ ದೈತ್ಯಕಾರನ ಮನುಷ್ಯನ ಅರಮನೆ ತಲುಪೇ ಬಿಡ್ತು. ಆ ಪುಸ್ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಕಾಯ್ತಾ ನಿಂತಿದ್ದ. ಆ ರಾಜ, ರಾಣಿ ಮತ್ತೆ ಅವ್ರ ಮಗಳು ಎಲ್ಲಾರು ಆ ಕ್ಯಾಸಲ್ ನೋಡಿ ಬೆರಗಾಗಿ ನಿಂತ್ರು. ವಾವ್, ಎಂತ ಅದ್ಭುತವಾದ ಕೋಟೆ ಇದು. ಖಂಡಿತ ಹೌದು. ಮಾರ್ಕೀಸಿಗ್ ಅವಾಗ ಗೊತ್ತಾಯ್ತು ಅದು ಅವನ ಕ್ಯಾಸಲ್ ಅಂತ. ರಾಜ, ಕ್ಯಾರಬಾಸಿನ ನನ್ನ ಅರಮನೆಗೆ ಸುಸ್ವಾಗತ. ಬನ್ನಿ, ಎಲ್ಲರೂ ಕೂತು ಊಟ ಮಾಡೋಣ. ಅವತ್ತು ಎಲ್ರು ರಾಜನ ಜೊತೆ ಕೂತ್ಕೊಂಡು ಮೃಷ್ಟಾನ್ನ ಭೋಜನನ ತಿನ್ನೋಕೆ ಶುರು ಮಾಡಿದ್ರು. ಎಲ್ರು ಹೊಟ್ಟೆ ತುಂಬಾ ತಿಂದ್ರು, ಖುಷಿ ಪಟ್ರು, ಚೆನ್ನಾಗಿದ್ರು. ಮಾರ್ಕಿಸ್ನ ಕನಸು ನನಸಾಗೋ ದಿನ ಬಂದಿತ್ತು. ಮಾರ್ಕಿಸ್ ಮತ್ತೆ ರಾಣಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು. ರಾಜ ಮತ್ತು ರಾಣಿ ಅವ್ರನ್ನ ಗಮನಿಸ್ತಾ ಇದ್ರು. ಒಳ್ಳೆ ಕಡೆ ಸಂಬಂಧ ನೋಡಿದೀವಿ ಅಂತ ಖುಷಿನೂ ಪಟ್ಕೊಂಡ್ರು. ರಾಜ ಮಾರ್ಕಿಸ್ ಹತ್ರ ಮಾತಾಡಿ ಅವನಿಗೆ ಎಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತಾನೂ ಹೇಳಿದ್ರು. ಪ್ರೀತಿಯ ಮಾರ್ಕೀಸ್, ನಾನೊಬ್ಬ ತಂದೆಯಾಗಿ ಕೇಳ್ತೀನಿ, ರಾಜನಾಗಿ ಅಲ್ಲ. ನೀವು ನನ್ನ ಮಗಳನ್ನು ಮದುವೆಯಾಗ್ತೀರಾ? ರಾಜವರ್ಯ, ಇದಕ್ಕಿಂತ ಸಂತೋಷ ಇನ್ನೇನಿದೆ? ಇದೊಂದು ಗೌರವ ನನಗೆ. ಮಾರ್ಕೀಸ್ ಮತ್ತು ರಾಣಿ ಮದುವೆ ಆದ್ರು. ಒಬ್ಬ ಮಿಲ್ಲರ್ನ ಮಗ ರಾಜ್ಕುಮಾರನಾದ. ಮಾರ್ಕೀಸ್ ತನ್ನ ತಂದೆಗೆ ಚಿರಋಣಿಯಾಗಿದ್ದಾಗ ಒಂದು ಕ್ಯಾಟ್ ನ ಬಿಟ್ಟು ಹೋಗಿದ್ದಕ್ಕೆ ಮಾರ್ಕೀಸ್ ನ ಒಂದೊಳ್ಳೆ ಕಡೆ ಸೇರಿಸ್ತೀನಿ ಅಂತ ಖುಷಿಯಾಗಿದ್ದ. ಆ ರಾಜ ಮತ್ತು ರಾಜ್ಕುಮಾರಿ ಜೊತೆ ಅದೇ ಕ್ಯಾಸಲ್ ನಲ್ಲಿದ್ದು ಎಲ್ಲ ರಾಯಭಾರಿನ ಅನುಭವಿಸಕ್ ಶುರು ಮಾಡ್ದ.